ರಾಜ್ಯ ರಾಜಕಾರಣದ ಪಾಲಿಗಿಂದು ಮೆಗಾ ಗುರುವಾರ ಆಗಿದೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾಗಲಿದೆ? ದೆಹಲಿಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಈಗಾಗಲೇ ರಂಗೇರಿರುವಂತದ್ದು. ಇನ್ನು ರಾಜ್ಯ ರಾಜಕಾರಣದ ಪಾಲಿಗಿಂದು ಮೆಗಾ ಗುರುವಾರ. ರಾಜ್ಯ ರಾಜಕಾರಣದ ಪಾಲಿಗಿಂದು ಮೆಗಾ ಗುರುವಾರ ಆಗಲಿದೆ. ಇನ್ನು ದೆಹಲಿಯಲ್ಲಿ ರಂಗೇರಿದೆಯಾ ಸಿಎಂ ಬದಲಾವಣೆಯ ಚರ್ಚೆ? ಸಿಎಂ ಬದಲಾವಣೆಗೆ ಸೈ ಎನ್ನುತ್ತಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕುರ್ಚಿಗಾಗಿ ಪಟ್ಟು ಹಿಡಿದು ಕುಳಿತಿದ್ದಾರಾ ಡಿಕೆ ಶಿವಕುಮಾರ್ ಎನ್ನುವಂತಹ ಪ್ರಶ್ನೆ ಎದುರಾಗಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಒಂದು ಹಾಟ್ ಟಾಪಿಕ್ ಅಂದ್ರೆ ಸೆಪ್ಟೆಂಬರ್ನಲ್ಲಿ ಏನೋ ಕ್ರಾಂತಿ ಆಗುತ್ತಂತೆ. ಆ ಕ್ರಾಂತಿ ಏನು ಅಂತ ಒಬ್ಬೊಬ್ಬರನ್ನ ಕೇಳ್ತಾ ಹೋದ್ರೆ ಪವರ್ ಶೇರಿಂಗ್ ಆಗಬಹುದಂತೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸ್ತಾರಂತೆ. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಎಂಟ್ರಿ ಕೊಡ್ತಾರಂತೆ. ಅದಾದ ನಂತರ ಸಿಎಂ ಬದಲಾವಣೆ ಆಗುತ್ತಂತೆ. ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಅಲಂಕರಿಸ್ತಾರಂತೆ. ಆಗಂತೆ ಈಗಂತೆ ಇವೆಲ್ಲ ಅಂತೆ ಕಂತೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಯ ಪ್ರವಾಸದಲ್ಲಿದ್ದಾರೆ. ಇನ್ನ ಬದಲಾವಣೆ ಆಗೋ ಸಾಧ್ಯತೆಯೂ ಕೂಡ ಇದೆ ಎನ್ನಲಾಗ್ತಾ ಇದೆ. ನೋಡಿ, ಈ ಎಲ್ಲ ಅಂತೆ ಕಂತೆ ಏನಿದೆ ಇದೆಲ್ಲದರ ನಡುವೆ ಇಬ್ಬರು ನಾಯಕರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡ್ತಾ ಇರೋದು ಬಹಳ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಒಂದು ಕಡೆ ಇಬ್ಬರು ಕೂಡ ಜಾಂಡ ಊರಿದ್ದಾರೆ ದೆಹಲಿಯಲ್ಲಿ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಎನ್ನುವಂತಹ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಾವಿಲ್ಲಿ ಸಿದ್ದರಾಮಯ್ಯನವರು ಚಾನ್ಸ್ ಸಿಕ್ಕಾಗೆಲ್ಲ ಕೂಡ ಹೇಳ್ತಾನೆ ಇದ್ದಾರೆ, ನಾನೇ ಪೂರ್ಣಾವಧಿ ಸಿಎಂ, ನಮ್ಮ ಸರ್ಕಾರ ಬಂಡಿಯಂತೆ 5 ವರ್ಷ ಇರುತ್ತೆ ಅಂತ. ಆದ್ರೆ ಡಿಕೆಶಿ ಅವರು ಸುಮ್ಮನೆ ಆಗ್ತಾರಾ? ಬಂಡೆ ಅಷ್ಟು ಬೇಗ ಸಿಎಂ ಕುರ್ಚಿ ರೇಸ್ನಿಂದ ಬಿಟ್ಬಿಡ್ತಾರಾ? ಸಿಎಂ ಕುರ್ಚಿ ರೇಸ್ನಿಂದ ಹಿಂದೆ ಉಳಿದ್ಬಿಡ್ತಾರಾ? ಚಾನ್ಸೇ ಇಲ್ಲ, ಸರಿಯೋದೇ ಇಲ್ಲ. ತೆರೆಮರೆಯಲ್ಲೇ ಕಸರತ್ತನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತಾನೆ ಹೇಳ್ಬೋದು. ಇನ್ನು ಕಳೆದ 2 ವರ್ಷಗಳಿಂದ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಯಾವಾಗ ಡೆಲ್ಲಿಗೆ ಪಯಣವನ್ನ ಬೆಳೆಸಿದ್ರೂ ಕೂಡ ಏನೋ ಒಂದು ವಿಚಾರ ತಗೊಂಡು ಹೋಗ್ತಾರೆ, ಅದನ್ನ ಸಾಧಿಸಿಕೊಂಡು ಸಿದ್ಧಿಸಿಕೊಂಡು ಬಂದೇ ಬರ್ತಾರೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹಾಸನದಲ್ಲಿ ಈ ಹಿಂದೆ ಅಂದ್ರೆ ಸಿದ್ದರಾಮೋತ್ಸವ ಎನ್ನುವಂತಹ ಕಾರ್ಯಕ್ರಮ ಮಾಡೋಕೆ ಹೋದ್ರು. ಆದ್ರೆ ಹೆಸರು ಬದಲಾವಣೆ ಮಾಡಿದ್ರು. ಕೊನೆಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅಂತ ಕೂಡ ಹೇಳಿದ್ರು. ಅದಾದ ನಂತರ ಪರಮೇಶ್ವರ್ ಅವರು ಒಂದು ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ದಲಿತರ ಸಭೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಮಾಡೋಕ್ ಬಿಡ್ಲಿಲ್ಲ. ಹೈಕಮಾಂಡ್ ನಿಂದಲೇ ಶಂಕದಿಂದಲೇ ತೀರ್ಥವನ್ನ ಬಿಡಿಸಿದ್ರು. ಇನ್ನು ಹೈಕಮಾಂಡ್ ಎಚ್ಚರಿಕೆ ನೀಡ್ತು, ಅಲ್ಲಿಗೆ ಕೈ ಬಿಟ್ರು. ಇದ್ಯಾವುದು ಬೇಡ, ಇದೆಲ್ಲ ಹಳೆ ವಿಚಾರ. ಇನ್ನೊಂದು ಕಡೆ ಜಾತಿ ಜನಗಣತಿಯನ್ನ ನೋಡ್ತಾ ಹೋಗೋಣ. ನೋಡಿ, ಜಾತಿ ಜನಗಣತಿನ ಡಿಕೆಶಿ ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಿದ್ರು. ಇದನ್ನ ಜಾರಿಗೆ ತಂದೇ ತರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಪಣ ತೊಟ್ಟಿದ್ರು. ಆದ್ರೆ ಡಿಕೆಶಿ ಹೈಕಮಾಂಡ್ ಹತ್ತಿರ ಹೋದ್ರು. ಎಲ್ಲಾ ಕೂಡ ಉಲ್ಟಾ ಪಲ್ಟಾ ಆಯ್ತು. ಇದಾಯ್ತು ಹೋಯ್ತು. ಆದ್ರೆ ಸಿಎಂ ಯಾರಾಗ್ತಾರೆ ಅನ್ನೋ ಗೊಂದಲ ಕೂಡ 2 ವರ್ಷದ ಹಿಂದೆ ಏನು ಶುರುವಾಗಿತ್ತು, ಈಗ ಸಿಎಂ ಬದಲಾಗ್ತಾರೆ ಅನ್ನೋ ಚರ್ಚೆ ಬರೋವರೆಗೂ ಕೂಡ ಅಂದ್ರೆ ಇವತ್ತಿನವರೆಗೂ ಕೂಡ ಪವರ್ ಶೇರಿಂಗ್ ಚರ್ಚೆ ಓಡಾಡ್ತಾ ಇದೆ. ಹಾಗಾದ್ರೆ ಆ ಟೈಮ್ ಬಂತಾ? ಅಂದ್ರೆ ಪವರ್ ಶೇರಿಂಗ್ ಆಗುವಂತಹ ಟೈಮ್ ಬಂತಾ? ಸೆಪ್ಟೆಂಬರ್ ಕ್ರಾಂತಿ ಮಾತಾಡಿರುವಂತಹ KN ರಾಜಣ್ಣ ಅವರ ಒಂದು ಭವಿಷ್ಯ, ದೂರವಾಣಿ ಇವೆಲ್ಲವೂ ಕೂಡ ನಿಜವಾಗಲಿದ್ಯಾ ಅನ್ನೋ ಪ್ರಶ್ನೆಗಳು ಕೂಡ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ನೋಡಿ, ಇದೆಲ್ಲದರ ನಡುವೆ ಇದೀಗ ಇನ್ನ ಶಾಸಕರು ಆರೋಪವನ್ನ ಮಾಡಿದ್ರು. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು. 1-to-1 ಮೀಟಿಂಗ್ ಮಾಡಿದ್ರು. ಪ್ರತಿಯೊಬ್ಬ ಶಾಸಕರನ್ನ ಕೂಡ ಮಾತಾಡಿಸಿದ್ರು, ಸಮಸ್ಯೆ ಕೇಳಿದ್ರು, ಡೆಲ್ಲಿಗೆ ವಾಪಸ್ ಆಗಿದ್ರು. ಮತ್ತೆ ಮೀಟಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಇವತ್ತು ಪ್ರಮುಖವಾದಂತಹ ದಿನ ಅಂತಾನೆ ಹೇಳ್ಬೋದು ರಾಜ್ಯ ರಾಜಕಾರಣದ ಪಾಲಿಗಿಂದು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಿಗೂ ಕೂಡ ಇವತ್ತಿನ ದಿನ ಒಂದು ಪ್ರಮುಖವಾದಂತಹ ದಿನ. ಇನ್ನ ಇವತ್ತು ಪ್ರಮುಖವಾಗಿ ತುಂಬಾ ಮುಖ್ಯವಾಗಿ ಅಂತ ಹೇಳೋದಾದ್ರೆ ಗುರು ಪೂರ್ಣಿಮಾ ದಿನ. ಗುರು ಪೂರ್ಣಿಮಾ ದಿನದಂದು ಗುರುಗಳ ಆಶೀರ್ವಾದ ಯಾರಿಗೆ ಸಿಗುತ್ತೆ ಅಂದ್ರೆ ಹೈಕಮಾಂಡ್ ಆಶೀರ್ವಾದ ಯಾರಿಗೆ ಸಿಗುತ್ತೆ? ನೋಡಿ, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಯಾವಾಗಲೇ ಒಂದು ಪ್ರಯಾಣವನ್ನ ಬೆಳೆಸಿದ್ರು ಕೂಡ ಯಾವುದೋ ಒಂದು ಕಾರ್ಯ ಸಿದ್ಧಿಗೋಸ್ಕರ ಹೋಗಿರ್ತಾರೆ. ಆ ಕಾರ್ಯವನ್ನ ಸಾಧಿಸ್ಕೊಂಡೇ ಬಂದೇ ಬರ್ತಾರೆ. ಆದ್ರೆ ಇವಾಗ ಹೋಗಿರುವಂತಹ ವಿಚಾರವಾದ್ರೂ ಏನು? ಇನ್ನ ಡೆಲ್ಲಿಗೆ ಹೋಗಿದ್ದಾರೆ. ಪ್ರತ್ಯೇಕವಾಗಿ ಇಬ್ರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ.
ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಮಾತನಾಡೋದಾದ್ರೆ ಇಬ್ರು ಕೂಡ ಜೊತೆಯಲ್ಲೇ ಮಾತನಾಡಬಹುದಾಗಿತ್ತು. ಆದ್ರೆ ಇಬ್ರು ಕೂಡ ಪ್ರೈವೇಟ್ ಆಗಿ ಮಾತನಾಡಬೇಕು ಎನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದರ ಜೊತೆಗೆ ದೆಹಲಿಯಲ್ಲಿ ಇವತ್ತು 2 ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ ಆಂತರಿಕ ಬೇಗುದಿಗೆ ಇಂದು ಮದ್ದನ್ನ ಅರಿಯಲಾಗುತ್ತಾ ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಅನ್ನ ಕೂಡ ಮಾಡಲಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಗ್ಗೆ ಚರ್ಚೆ ಕೂಡ ಆಗುತ್ತಾ ಎನ್ನುವಂತಹ ಪ್ರಶ್ನೆ ತುಂಬಾ ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಶಾಸಕರ ಅಭಿಪ್ರಾಯಗಳ ಮೇಲೆ ಸಮಾಲೋಚನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ರಾಹುಲ್ ಗಾಂಧಿಯ ಜೊತೆ ಸಿಎಂ ಡಿಸಿಎಂ ಚರ್ಚೆಯನ್ನ ಕೂಡ ನಡೆಸಬೇಕು. ಅದು ಪ್ರತ್ಯೇಕವಾಗಿ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸಿದೆ ಈ ರಾಹುಲ್ ಗಾಂಧಿಯವರ ಮೀಟಿಂಗ್. ನೋಡಿ, ರಾಜ್ಯ ಕಾಂಗ್ರೆಸ್ನ ಆಂತರಿಕ ಬೇಗುದಿ ಇದೀಗ ದೆಹಲಿಗೆ ಶಿಫ್ಟ್ ಆಗಿರುವಂತದ್ದು. ಈಗಾಗಲೇ 2.5 ವರ್ಷದ ಬಳಿಕ ಸಿಎಂ ಬದಲಾವಣೆ ಅನ್ನೋ ಕೂಗು ಮುನ್ನೆಲೆಗೆ ಬಂದಿದೆ. ಇನ್ನ ಡಿಕೆ ಶಿವಕುಮಾರ್ ಬಣ ಏನಿದೆ, ದೊಡ್ಡ ಧ್ವನಿಯಲ್ಲೇ ಬದಲಾವಣೆಯ ಮಂತ್ರವನ್ನ ಪಠಣ ಮಾಡ್ತಾ ಇದೆ. ಇತ್ತ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತ ಅವರ ಬಣ ಅಬ್ಬರಿಸ್ತಾ ಇದ್ರು ಕೂಡ ಇದೆಲ್ಲ ಸಾಲದಕ್ಕೆ ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಕೂಡ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರು. ಆದರೆ ಇವಾಗ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಯಾಕೆ ಭೇಟಿ ಮಾಡ್ತಾ ಇದ್ದಾರೆ? ಅದು ಇಬ್ಬರು ಉಭಯ ನಾಯಕರು ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಕಾರಣವಾದ್ರು ಏನು? ಇಬ್ರು ಕೂಡ ಜೊತೆಗೆ ಮೀಟ್ ಮಾಡ್ತಾ ಇದ್ರು. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿದ್ರೆ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿದ್ರೆ, ಶಾಸಕರ ಆರೋಪಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿದ್ರೆ ಇನ್ನ ಜೊತೆಯಾಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಪ್ರೈವೇಟ್ ಆಗಿ ಯಾಕೆ ಮೀಟ್ ಮಾಡ್ತಾರೆ? ಅವರ ಪ್ರಶ್ನೆಗಳೇನಿದೆಯೋ, ಉತ್ತರಗಳೇನಿದೆಯೋ, ಅಥವಾ ಮನವಿಗಳೇನಿದೆಯೋ, ಇಲ್ಲ ತಂತ್ರ ಮಂತ್ರ ರಣತಂತ್ರಗಳಿದೆಯೋ ಗೊತ್ತಿಲ್ಲ ಇಬ್ಬರಲ್ಲೂ ಕೂಡ. ಏನಾಗಲಿದೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಕಾದ್ ನೋಡ್ಬೇಕಾಗಿರುವಂತಹ ವಿಚಾರ. ಆದ್ರೆ ಇವತ್ತು ರಾಜ್ಯ ರಾಜಕಾರಣದ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿರಲಿದೆ ಅಂತ ಭಾವಿಸಲಾಗ್ತಾ ಇದೆ. ಗುರುಗಳ ಆಶೀರ್ವಾದ ಡಿಕೆ ಶಿವಕುಮಾರ್ ಅವರ ಮೇಲೆ ಅಂದ್ರೆ ಬೀಳುತ್ತಾ, ಅಥವಾ ಹೈಕಮಾಂಡ್ ನಾಯಕರು ಯಾರಿಗೆ ಅಸ್ತು ಅಂತಾರೆ? ಸೆಪ್ಟೆಂಬರ್ನಲ್ಲಿ ಏನೆಲ್ಲ ಕ್ರಾಂತಿಯಾಗುತ್ತೆ? ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ? ಕಾದ್ ನೋಡ್ಬೇಕಾಗುತ್ತೆ.